ಶ್ರೀರಾಮ ಜಯ ರಾಮ ಶ್ರೀರಾಮ ರಘುರಾಮ. ಶ್ರೀರಾಮ ಜಯ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ. ಹಾಯ್ ಫ್ರೆಂಡ್ಸ್, ದಿಸ್ ಈಸ್ ಶ್ವೇತಾ. ಇದು ನಾನು ಶ್ವೇತಾ. ಸೊ ಇದು ನಮ್ಮ ಮೊದಲನೇ ಬ್ಲಾಗ್ ಮಾಡ್ತಾ ಇರೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಹೋಗ್ತಾ ಇರೋಂಥ ಪ್ಲೇಸು ತುಮಕೂರು ಡಿಸ್ಟಿಕಲ್ಲಿರುವಂಥ ನಾಮದಚಿಲ್ಮೆ. ನಾವು ನಾಮದಚಿಲ್ಮೆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೀವು ನಾಮದಚಿಲ್ಮೆಗೆ ಬರಬೇಕು ಅಂದರೆ ಬೆಂಗಳೂರು ಕಡೆಯಿಂದ ಬರೋದಾದರೆ 80 ಕಿಲೋಮೀಟರ್ಸ್ 80 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ತುಮಕೂರು ಕಡೆಯಿಂದ ಬರೋದಾದರೆ 14 ಕಿಲೋಮೀಟರ್ಸ್ 14 ಕಿಲೋಮೀಟ್ರ್ ಆಗುತ್ತೆ. ಈಗ ನೀವು ಒಂದು ವೇಳೆ ಏನಾದರೂ ಸಿದ್ಧಗಂಗಾ ಮಠಕ್ಕೆ ಏನಾದರೂ ಬಂದಿದ್ದರೆ ಸೊ ನೀವು ನಾಮದಚಿಲ್ಮೆಗೆ ಕೂಡ ಬರಬಹುದು. ಸೊ ಸಿದ್ಧಗಂಗಾ ಮಠದಿಂದ ನೀವು ನಾಮದಚಿಲ್ಮೆಗೆ ಬರೋದಾದರೆ ಅಲ್ಲಿಂದ 8 ಕಿಲೋಮೀಟರ್ಸ್ 8 ಕಿಲೋಮೀಟರ್ ಆಗುತ್ತೆ. ಓಕೆ, ಹಾಗಾದರೆ ಬನ್ನಿ ಫ್ರೆಂಡ್ಸ್, ನಾವೀಗ ನಾಮದಚಿಲ್ಮೆಗೆ ಹೋಗೋಣ. ನಮಗೆ ಬನ್ನಿ. ಇದೇ ನಾಮದಚಿಲ್ಮೆ ಹೋಗೋ ರೋಡು. ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ, ನಾಮದಚಿಲ್ಮೆ, ಜಿಂಕೆವನ ಮತ್ತು ಸಿದ್ಧ ಸಂಜೀವನ ವನ. ಓಕೆ, ಇದು ವನ ಇರೋದು ಇಲ್ಲಿಂದ 3 ಕಿಲೋಮೀಟರ್ಸ್ ಆಗುತ್ತೆ. ಈಗ ನಾವು ಇದೆ ನೋಡಿ ನಾಮದಚಿಲ್ಮೆಗೆ ಹೋಗುವಂಥ ರೋಡು. ಈಗ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಫ್ರೆಂಡ್ಸ್, ಇದೆ ನಾಮದಚಿಲ್ಮೆ. ನಾವೀಗ ನಾಮದಚಿಲ್ಮೆ ಎಂಟ್ರೆನ್ಸ್ ಇದ್ದೀವಿ. ಇಲ್ಲಿ ಬೋರ್ಡ್ ಇದೆ, ನಾಮದಚಿಲ್ಮೆ ಜಿಂಕೆ ವನ ತುಮಕೂರು ವಲಯ ಅಂತ ಇದೆ. ನಾವೀಗ ಒಳಗಡೆ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಫೀಸ್ ತೊಗೋಬೇಕು. ಬನ್ನಿ ಎಂಟ್ರೆನ್ಸ್ ಫೀಸ್ ತೊಗೊಳೋಣ. ಇಲ್ಲಿ ನಾವು ಎಂಟ್ರೆನ್ಸ್ ಬರಬೇಕಾದ್ರೆ ಎಂಟ್ರೆನ್ಸ್ ಫೀಸ್ ತೊಗೋಬೇಕು. ಇಲ್ಲಿ ಹಾಕಿದೆ, ಬೋರ್ಡ್ ಹಾಕಿದ್ದಾರೆ. ಟೈಮಿಂಗ್ಸ್ ಎಷ್ಟು ಅಂತಲೂ ಹಾಕಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30ವರೆಗೂ ಇರುತ್ತೆ. ಮತ್ತು ಟಿಕೆಟು ಮಕ್ಕಳಿಗೆ 5 ರೂಪೀಸ್ ಇದೆ, ದೊಡ್ಡವರಿಗೆ 10 ರೂಪೀಸ್ ಇದೆ. ಟಿಕೆಟ್ ತೊಗೊಂಡ್ಬಿಟ್ಟು ನಾವು ಒಳಗಡೆ ಹೋಗ್ಬೇಕು. ಓಕೆ, ನೋಡಿ ಫ್ರೆಂಡ್ಸ್, ಇದೇ ಜಿಂಕೆ ವನ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಜಿಂಕೆಗಳೆಲ್ಲ ಇದ್ದಾವೆ. ಬನ್ನಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೊಂದು ಜಿಂಕೆಗಳಿದ್ದಾವೆ. ಒಂದು 5 ಇಯರ್ಸ್ ಬ್ಯಾಕ್ ಬಂದಾಗ ಸ್ವಲ್ಪ ಜಿಂಕೆಗಳು ಜಾಸ್ತಿ ಇದ್ವು. ಇವಾಗ ಕಡಿಮೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಅಲ್ಲೆಲ್ಲ ನೆಲ್ಲಲ್ಲಿ ಕುತ್ಕೊಂಡಿದೆ ಎಲ್ಲ ಜಿಂಕೆಗಳು. ನೋಡ್ತಾ ಇರ್ಬೋದು, ಕಾಣಿಸ್ತಿದ್ದೀರಾ? ಎಲ್ಲ ಬಿಸಿಲಿಗೋಸ್ಕರ ನೆರಳಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾವೆ. ನೋಡ್ಬೋದು, ಅಲ್ಲೆಲ್ಲ ಓಡಾಡ್ತಾ ಇದೆ ಜಿಂಕೆಗಳೆಲ್ಲ. ನೋಡಿ ಫ್ರೆಂಡ್ಸ್, ಹತ್ರದಿಂದ ಕಾಣಿಸ್ತಾ ಇದ್ದಾವೆ ಜಿಂಕೆಗಳು. ನೋಡ್ತಾ ಇದ್ರಲ್ವಾ ಫ್ರೆಂಡ್ಸ್, ಜಿಂಕೆಗಳನ್ನ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಓಕೆ, ಇವಾಗ ಮುಂದೆ ಹೋಗೋಣ. ಅಲ್ಲೇನಿದೆ ಅಂತ ಇವಕ್ಕೆ ಒಂದ್ ಕಡೆ ಚಿಕ್ಕದಿದ್ರೆ ಒಂದ್ ಕಡೆ ದೊಡ್ಡದಿದ್ರೆ ಗಿಡ ಗಿಡ ಎತ್ಕೋಬೇಕು.